84ನೇ ರ್ಯಾಂಕಿಂಗ್ ಬಂದು ಇದನ್ನು ದೊಡ್ಡ ಸಾಧನೆ. ಇಂಥವೆಲ್ಲ ಏನು ಮಾತಾಡೋದು ಬೇಡ, ಇಂಥವೆಲ್ಲ ಸಾಧನೆ ಅಲ್ಲ. ಬರೀ ರಾಜ್ಯ ಸರ್ಕಾರ ಮೇಲೆ ಕೂತ್ಕೊಂಡು ಕುಂದ್ರೋದು ಮಾತಾಡೋದು. ಯಾಕೆ ಇವತ್ತು GDP ನಂಬರ್ 1 ಇದೆ ಕರ್ನಾಟಕ, ಇದು ಒಳ್ಳೇದಲ್ಲ ಸಾಧನೆ? ಇಸ್ ಇಟ್ ನಾಟ್ ಅ ಗುಡ್ ಪಾಯಿಂಟ್? ನೋಡ್ರಿ, ಪಾಸಿಟಿವ್ ಮಾತಾಡೋಣ. ಅಗಲೆಲ್ಲ ಬಂದು ನೆಗೆಟಿವ್ ಮಾತಾಡಿದ್ರೆ ಮತ್ತೆ ನಾವು ನೆಗೆಟಿವ್ ಮಾತಾಡೋದು ಬೇಡ. ಈಗ ಪಾರ್ಲಿಮೆಂಟ್ ನಿಂತ್ಕೊಂಡು 70 ವರ್ಷದಿಂದ ಕತೆ ಹೇಳಿದ್ರೆ 10 ವರ್ಷದ ಕತೆ ಯಾರು ಹೇಳೋದು ಬೇಡ ನಿಮಗೆ? ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಯು ಓನ್ಲಿ ವಾಂಟ್ ಟು ಟಾಕ್ ಅಬೌಟ್ ಕಾಂಗ್ರೆಸ್. ಲಾಸ್ಟ್ 10 years ಯುವರ್ ಇನ್ ಪವರ್, ಯು ಡೋಂಟ್ ನೋ. ನಿಮ್ದೇನು ಆಡಿಟೇ ಬೇಡ ದೇಶದ ಜನಕ್ಕೆ. ಯು ಡೋಂಟ್ ವಾಂಟ್ ಆನ್ಸರ್ ಎನಿಥಿಂಗ್ ಫಾರ್ ದಿಸ್ ಕಂಟ್ರಿ. ಎನಿಥಿಂಗ್ ರಾಂಗ್ ಹ್ಯಾಪನ್ಸ್, ಇಟ್ಸ್ ಓನ್ಲಿ ಕಾಂಗ್ರೆಸ್. ಎಲ್ಲಿವರೆಗೆ ಹೇಳ್ಕೊಂತ ಹೋಗ್ತೀರಿ ಪಿಕ್ಚರು? ಎಲ್ಲಿವರೆಗೆ? ಯಾರಕ್ಕೋಸ್ಕರ ಇದು? ಹಾಗಾದ್ರೆ ಇದನ್ನ ಹೋರಾಟ ಮಾಡುವಂತ ವಿಪಕ್ಷವಾಗಿ ಕಾಂಗ್ರೆಸ್ ಏನ್ ಮಾಡಿದೆ ಸರ್? ಹಾಗಾದ್ರೆ ನಮಗೆ ಇದೇ ಒಂದು ಅವಕಾಶ ಮಾಡಿಕೊಡಿ. ಟಿವಿ ಐತಲ್ಲ, ಈಗ ಅವರು ಅವಕಾಶ ಮಾಡ್ತಕ್ಕಂಥ ಟಿವಿ ಮುಖಾಂತರನೇ. ಈಗ ಮೋದಿಯವ್ರ ಪ್ರಚಾರ ಎದುರಿಗೈತೆ ನೋಡ್ರಿ. ಪವರ್ಫುಲ್ ಸ್ಟೇಟು, ಪವರ್ಫುಲ್ ಕಂಟ್ರಿ ಅನ್ನೋದಕ್ಕೆ ಮಾನದಂಡಗಳದ. ಪವರ್ಫುಲ್ ಕಂಟ್ರಿ ಅಂತ ಹೆಂಗೆ ಏನು ಮಾನದಂಡ? ಏನು ಪವರ್ಫುಲ್ ಕಂಟ್ರಿದು? ನಿಮ್ಮದು ಆರ್ಥಿಕ ಪರಿಸ್ಥಿತಿ, ಫಾರಿನ್ ಪಾಲಿಸಿಗಳು, ನಿಮ್ಮದು ಮಿಲಿಟ್ರಿ ಯಾವ ರೀತಿ ಇದೆ ಆಯಿತಾ, ನಿಮ್ಮ GDP ಯಾವ ರೀತಿ ಇದೆ, ನಿಮ್ಮ ಹೆಲ್ತ್ ಯಾವ ರೀತಿ ಇದೆ, ಇವೆಲ್ಲ ಮಾನದಂಡಗಳು. ನಿಮ್ಮ ಪಾಸ್ಪೋರ್ಟ್ ಯಾವ ರೀತಿ ಇದೆ? ಪವರ್ಫುಲ್ ಹೆಂಗಾಗ್ತಾರೆ ಮನುಷ್ಯ? ದೇಶ ಪವರ್ಫುಲ್ ಅಂದ್ರೆ ಏನು? ಪಾಸ್ಪೋರ್ಟ್ ಲೆಕ್ಕ ಬರ್ತದೆ. ನಿಮ್ಮ ಪಾಸ್ಪೋರ್ಟ್ ಎಷ್ಟು ವ್ಯಾಲಿಡ್ ಇದೆ? ಯಾವುದು ಹಾಂಗ್ಕಾಂಗ್ ಇದು, ಯಾವುದು ಥೈಲ್ಯಾಂಡಿಗೆ ವೀಸಾ ಫ್ರೀ ಇದಾ ಪವರ್ಫುಲ್ ಪಾಸ್ಪೋರ್ಟ್ ಅಂದ್ರೆ ಏನು? ಥೈಲ್ಯಾಂಡಿಗೆ ವೀಸಾ ಫ್ರೀ, ಹಿಂಗೆ ಪಾಸ್ಪೋರ್ಟಾ ಫ್ರೀ? ನೀವು ಬೇರೆ ದೇಶಕ್ಕೆ ವೀಸಾಗಳಾಗ ಹಾಕಿದಾಗ ನಿಮಗೆ ಎಷ್ಟು ಜಲ್ದಿ ವೀಸಾ ಸಿಗುತ್ತೆ, ಬೇರೆಗೆ ಎಷ್ಟು ಜಲ್ದಿ ವೀಸಾ ಸಿಗುತ್ತೆ ಚೆಕ್ ಮಾಡಿ ನೋಡ್ರಿ. ರ್ಯಾಂಕಿಂಗ್ ಯಾಕೆ ಡ್ರಾಪ್ ಆಯಿತು? ಏನು ಕಾರಣ? ಏನು ರ್ಯಾಂಕಿಂಗ್ ಡ್ರಾಪ್ ಆಗೋಕ್ಕೆ? 80 ಇವ್ರ ಕಾಲಕ್ಕೆ 20ಗೆ ಬಂದ್ಬಿಡ್ಬೇಕಾಯ್ತು. ಅಷ್ಟು ಪವರ್ಫುಲ್ ಅಲ್ಲ ನಾವು, ಎಲ್ಲ ಕಡೆ ಪವರ್ಫುಲ್ಲು. ಮತ್ತು ಪವರ್ಫುಲ್ ಇದ್ದರೆ ಮತ್ತೆ ಡಾಲರ್ ಯಾಕೆ ಬೀಳ್ತಾ ಇದೆ? ನೀವು ಕೇಳ್ರಿ, BJP ಕೇಳ್ರಿ, ಅಲ್ರಿ ನೀವು ಇಷ್ಟು ಪವರ್ಫುಲ್ ಅಂತ ನೀವೇ ಹೇಳ್ತೀರಿ, ಮತ್ತೆ ಹಿಂಗೆ ಯಾಕೆ ಓಡ್ತಾ ಇದೆ ಅಲ್ಲ ಡಾಲರಿಗೆ ರೂಪಿಗೆ ಓಡ್ತಾ ಇಲ್ವಾ? ಪ್ರಧಾನಮಂತ್ರಿ ಯಾಕೆ ಮುಂಚೆ ಅವ್ರು ಭಾಷಣ ಮಾಡಿದ್ರೆ ನೀವು ಕೇಳಿಲ್ವಾ? ನೀವೆಲ್ಲ ಕೇಳ್ತಿರಲ್ಲ. ಡಾಲರ್ ಐಸಾ नहीं गिरता जी, मुझे पता है श्रीलंका में ऐसा नहीं होता, पाकिस्तान में नहीं ऐसा होता. ಯಾರು ಹೇಳಿದ್ದಾರೆ ಇವೆಲ್ಲ ಮಾತುಗಳು? ಯಾರು ಹೇಳಿದ್ದಾರು? ಕೇಳ್ಬೇಕಲ್ಲ ಪ್ರಶ್ನೆಗಳು. ಮತ್ತೆ ಅವ್ರಿಗೆ ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಬರೇ ಬರೋದು ಕಾಂಗ್ರೆಸ್ ಮೇಲೆ ಹೇಳೋದು. ನಾವೇನ್ ಮಾಡೋಣ? ಏನ್ ಮಾಡೋಣ ಹೇಳಿ ಸರ್? ಮತ್ತೆ ನಾವೇನ್ ಮಾಡೋದು? ಅಲ್ಲ ಮೈ ರಿಕ್ವೆಸ್ಟ್ ಅಲ್ರಿ, ಮೈ ಪರ್ಸಿಸ್ಟೆಂಟ್ಲಿ ನಮ್ಗೇನಿದೆ, ಕಾಂಗ್ರೆಸ್ ಬಿಡಿ ಒಂದ್ ಸೈಡ್ ಹೋಗೋಣ. ದೇಶದ ಜನಕ್ಕನ್ನ ಗುರ್ತಾಗಬೇಕಲ್ಲ, ಯುವ ಜನತೆಗೆ ಏನಾಗೈತೆ ಅಂತೇಳಿ. ಅರ್ಧ ಜನತೆಗೆ ಏನಾಗಂತ ಗುರ್ತೇ ಅಲ್ಲ. ಟಿವಿ ಬೆಳಗ್ಗೆ ಅವ್ರನ್ನೇ ತೋರಿಸ್ಬೇಕು, ಟಿವಿ ಬೆಳಗ್ಗೆ ಕಣ್ ತೆಗೆದು ಅವ್ರನ್ನೇ ನೋಡ್ಬೇಕು. ಎಲ್ಲಿವರೆಗೆ ಮಾಡ್ತೀರಿ ಇದು? ಮಾಡ್ಲಿ. ಮೋದಿ ಅವ್ರಿಗೆ ಏನಾಗೈತೆ ಅಂತಂದ್ರೆ, BJP ಅವರಿಗೆ ಟಿವಿ ಮುಖಾಂತರ ಜನಕ್ಕೆ ಸುಳ್ಳು ಹೇಳಿ BJP ಅವ್ರು ಮಾಡ್ತಕ್ಕಂಥದ್ದು ಪರಮಾವಧಿ ದೊಡ್ಡತನ ಅಂದ್ರೆ ಈ ದೇಶ ಹಾಳಾಗ್ತದೆ ಅವ್ರ ಕಾಲಕ್ಕೆ. BJP ಮುಖಂಡರು ಏನು ಬೇರೆಲ್ಲ, BJP ಕಾರ್ಯಕರ್ತರು ಬೇರೆಲ್ಲ. ಬಟ್ ಈ ರೀತಿ ಅವ್ರ ಪಬ್ಲಿಸಿಟಿ ತಗೊಂಡು ದೇಶ ಕೊಳ್ಳಿಗೆ ಹೋಗ್ತಾ ಇದೆ. ಚರ್ಚೆ ಮಾಡೋಣ ಬರ್ರಿ ಅಂತ ಹೇಳ್ತೀವಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕರೀರಿ. ನಮಗೇನು ಕೇಳಬೇಡ್ರಿ ಸರ್, ನಿಮ್ಮ ಕಾಲದಲ್ಲಿ ಇಷ್ಟು ಹೊರೆ ಯಾಕಾಯ್ತು, ಏನು ಕಾರಣ ಏನು, ಸಾಲ ಯಾಕೆ ಮಾಡಿದ್ರಿ, ಸಾಲದಾಗ ಯಾಕೆ ಇವತ್ತು ದೇಶ ಇದೆ, ಇದು ಇಂಪಾರ್ಟೆಂಟ್. ಪ್ರಮುಖವಾದಂಥದ್ದೇನು? ದೇಶ ತಾನು ಇಂಪಾರ್ಟೆಂಟ್. ಇವತ್ತು ಇರ್ತಕ್ಕಂಥ ನಮ್ದು ಏನು ರೆವಿನ್ಯೂ ಇದೆ, 20% ಇರ್ತಕ್ಕಂಥ ರೆವಿನ್ಯೂ ಬರೀ ನಾವು ಬಡ್ಡಿ ಕಟ್ತಾ ಇದ್ದೀವಿ. 50 ಲಕ್ಷ ಕೋಟಿ ಈ ದೇಶಕ್ಕೆ ನಮಗೆ ಆದಾಯ ಇದ್ರೆ ನಾವು ಕಟ್ತಕ್ಕಂಥದ್ದು 20% ನಾವು ಬರೀ ಇಂಟ್ರೆಸ್ಟ್ ಕಟ್ತಾ ಇದೀವಿ ರೀ. ಇದು ಚರ್ಚೆ ಬೇಡ? ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ? ಇದ್ರ ಬಗ್ಗೆ ಚರ್ಚೆ ಆಗಬಾರ್ದು. ಇಂಥವು ಯಾವ ಮಾತಾಡೋದು ಬೇಡ. ಜನಕ್ಕೆ ಎಜುಕೇಟೆಡ್ ಮಾಡಬೇಕು. ಪಾಲಿಸಿ ಬಗ್ಗೆ ಮಾತಾಡೋದು ಬೇಡ. ಧರ್ಮ ಜಾತಿ ದಿನ ಬೆಳಗಿದ್ರೆ ಹೊಡಿ, ಚರ್ಚೆ ಮಾಡಿದ್ರ ಬಗ್ಗೆ ಆಯ್ತು. ಇಂದು ಅಂತ ಇವ್ರು ಮಾತಾಡ್ತಾರೆ. ಸುಮ್ಮನೆ ಉದಾಹರಣೆಗಳನ್ನು. ಶಕ್ತಿಪೀಠಗಳು ಯಾರ ಕಾಲದಲ್ಲಿ ಇದ್ರಿ? ಈ ಶಕ್ತಿಪೀಠಗಳು ಯಾವಾಗ ಪ್ರಾರಂಭ ಆಯಿತು? ಯಾರ ಕಾಲದಲ್ಲಿ ಇತ್ತು ಶಕ್ತಿಪೀಠಗಳು? ಆಯ್ತು, ಇವ್ರು 10 ವರ್ಷದಲ್ಲಿ ಎಷ್ಟು ಗುಡಿಗಳು ಕಟ್ಟರೆ ನೈತಾ? ಅಗಲಾಲ ದಿನ ಬೆಳಗ್ಗೆ ಇದ್ರೆ ಇಂದು ಅಲ್ಲೇ ಅದು ಏನು ಅರ್ಧ ಕಟ್ಟಿರೋದು? ಅದ್ರ ನಮ್ದು ದುಡ್ಡಿನ ಕಟ್ಟಿರೋದು. ಒಂದು ಕಟ್ಟಿ ನಾವೆಷ್ಟು ಗುಡಿಗಳು ಕಟ್ಟಿರ್ಬೋದು ಅಂದ್ರೆ ತೆರೆ ಕೂದಲ ಎಷ್ಟದ ಅಷ್ಟು ಗುಡಿಗಳು ಕಟ್ಟಾರ ಕಾಂಗ್ರೆಸ್ನವರು. ನಾವು ಗುಡಿಗಳು ಕಟ್ಟಿವಿ, ಮಸ್ಜಿದ್ ಕಟ್ಟಿವಿ, ಚರ್ಚ್ಗಳು ಕಟ್ಟಿವಿ, ಗುರುದ್ವಾರಗಳು ಕಟ್ಟಿದ್ದೇವೆ ಅಲ್ವಾ? ನಾವು ಎಲ್ಲರನ್ನ ನಮ್ಮ ಕಳ್ತೀವಿ. ಇವ್ರು ಬರೇ BJP ಅವರು ಹಿಂದೂ ಅಂತ ಹೇಳಿ ಹಿಂದೂ ಜನಕ್ಕೆ ಮೋಸ ಮಾಡಿ ಇವತ್ತಾಯ್ತು. ಹಿಂದೂ ಯಾರು ಬಡತನ ಹೊರಗದಾರೆ? ಬಡತನ ರೇಖೆಗಿಂದ ಯಾರು ಹಿಂದೂಗಳು ಹೊರಗೆ ಬಂದಾರ?